JDS ಸದ್ಯಕ್ಕೆ ನಾಯಕತ್ವದ ಕೊರತೆ ಏನಾದರೂ ಎದುರಿಸ್ತಾ ಇದೆಯಾ ಸರ್? ನಮಗೆ ನೋಡ್ರಿ, ಯಾರು ಏನೇ ಆಗ್ಬೋದು, ದೇವೇಗೌಡರೇ ನಾಯಕರು, ಅವ್ರು ಬಿಟ್ರೆ ಕುಮಾರಸ್ವಾಮಿನೇ ನಾಯಕರು. ಆ ಥರ ಪ್ರಶ್ನೆನೇ ಇಲ್ಲ. ಇದು ಏನಂದ್ರೆ ನಂಬರ್ ಕಡಿಮೆ ಆಗಿದೆ ಅದು ಇದು ಅಂತ ಹೇಳ್ಬೋದು. ಮುಂದಿನ ದಿನಗಳಲ್ಲಿ ಸಿ ನಿಮಗೆ ಅರ್ಥ ಆಗುತ್ತೆ. ಅಲ್ಲ, ಕುಮಾರಸ್ವಾಮಿ ಅವರು ಕೇಂದ್ರದಲ್ಲಿ ಸಚಿವರಾದ ನಂತರದಲ್ಲಿ ಕರ್ನಾಟಕ JDSನಲ್ಲಿ ಆಕ್ಟಿವಿಟೀಸ್ಗಳು ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಇಲ್ಲಿ ನಮಗೆ ನಾಯಕತ್ವದ ಕೊರತೆ. ಕುಮಾರಸ್ವಾಮಿ ಹೋಗಿದ್ದು ನಮಗೆ ಲಾಸ್ ಇದೆ. ಅವ್ರು ಇಲ್ಲೇ ಇದ್ದಿದ್ರೆ ಥಿಂಗ್ಸ್ ಔಟ್ ಡಿಫ್ರೆಂಟ್. ನನ್ನ ಅಭಿಪ್ರಾಯ, ವೈಯಕ್ತಿಕ ಅಭಿಪ್ರಾಯ. ಅವ್ರು ಇಲ್ಲ ಇರಬೇಕಾಗಿದ್ದು ಅಂತಕ್ಕಂಥದ್ದು ನನ್ನ ಆಸೆ. ಬಟ್ ಆದ್ರೂ ಡೆಲ್ಲಿನಲ್ಲಿ ನಮ್ಮ ಪಾರ್ಟಿಯವ್ರಿಗೆ ಒಬ್ಬರಿಗೆ 6ನೇದು 7ನೇದು ಒಂದು ಕ್ಯಾಬಿನೆಟ್ ಮಂತ್ರಿ ಕೊಟ್ಟಿದ್ದಾರೆ. ಅದು ವಿ ಆರ್ ಪ್ರೌಡ್. ಅದು ಕೂಡ ಸಮಾಧಾನ ಇದೆ. ಆದರೆ ಪಾರ್ಟಿ ಡೆವಲಪ್ಮೆಂಟ್ಗೆ ಅಲ್ಲ. ಪಾರ್ಟಿ ಡೆವಲಪ್ಮೆಂಟ್ಗೆ ಅವ್ರು ಟೈಮ್ ಕೊಡೋಕ್ಕಲ್ಲ. ಮಂತ್ರಿ ಆದ್ಮೇಲೆ ಕೇಂದ್ರದ ಮಂತ್ರಿ ಆಗಿರ್ತಾರೆ, ಇಡೀ ದೇಶಕ್ಕೆ ಮಂತ್ರಿ ಆಗಿರ್ತಾರೆ. ಎಲ್ಲಾನು ಇಲ್ಲೇ ಟೈಮ್ ಕೊಟ್ರೆ ಅದನ್ನ ಪೋರ್ಟ್ಫೋಲಿಯೋನ ನಿಭಾಯಿಸಕ್ಕಾಗಲ್ಲ. ಸೊ ಟೈಮ್ ಕೊಡೋದು ಭಾರಿ ಕಡಿಮೆ ಆಗ್ತಾ ಇದೆ. ಬಟ್ ಆದ್ರೂ ಶನಿವಾರ ಭಾನುವಾರ ಪಕ್ಷಕ್ಕೋಸ್ಕರ ಚರ್ಚೆಗಳು ಇವನ್ನ ಕೊಡ್ತಾ ಇದ್ದಾರೆ. ಬಟ್ ಮುಂದಿನ ದಿನಗಳಲ್ಲಿ ಐ ಥಿಂಕ್ ಇಟ್ ಹೆಲ್ಪ್ಸ್ ಟು ದ ಪಾರ್ಟಿ. ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ JDS ರಾಜ್ಯಾಧ್ಯಕ್ಷರು ಮಾಡಬೇಕು ಅನ್ನುವಂಥ ಚರ್ಚೆಗಳು ಜೋರಾಗಿ ನಡೀತಾ ಇದೆ. ಸೊ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಯಾರು ಒಬ್ರು ಮಾಡ್ಲೇಬೇಕಲ್ಲ. ಈಗ 15 ಜನ ಕ್ರಿಕೆಟ್ ಟೀಮ್ ಮಾಡ್ತಾರೆ, ಆಡೋದು 11 ಜನ. ಅದ್ರಲ್ಲಿ ಒಬ್ಬನೇ ಕ್ಯಾಪ್ಟನ್ ಮಾಡೋದು. ಬಟ್ 11 ಜನನು ಆಡ್ಬೇಕು. ಕ್ಯಾಪ್ಟನ್ ಒಬ್ಬನೇ ಆಡಕ್ಕಾಗಲ್ಲ. ಕ್ಯಾಪ್ಟನ್ ಟಾಸ್ಗೆ ಅವನಿಗೂ ಬ್ಯಾಟಿಂಗ್ ಸಿಗ್ತದೆ, ಅವನಿಗೂ ಬೌಲಿಂಗ್ ಸಿಗ್ತದೆ, ಪ್ಲೇಯರ್ಗೂ ಬ್ಯಾಟಿಂಗ್ ಸಿಗ್ತದೆ, ಬೌಲಿಂಗ್ ಸಿಗ್ತದೆ. ಯಾರು ಪರ್ಫಾರ್ಮ್ ಮಾಡಿರ್ತಾನೆ ಅವನಿಗೆ ಟೀಮ್ ಒಳಗಡೆ ಈಸ್ ಬೆಸ್ಟ್ ಪ್ಲೇಯರ್ ಅಂತಾರೆ. ಕ್ಯಾಪ್ಟನ್ ಒಂದೊಂದು ಟೈಮ್ ರನ್ ಹೊಡೆಯೋದಿಲ್ಲ, ಅದು ಇನ್ನು 11ನಲ್ಲಿ ಇದ್ದವನು ಯಾರೋ ಒಬ್ಬ ಹೊಡಿತಾನೆ. ಸೊ ದಿಸ್ ಹ್ಯಾಸ್ ಟು ಬಿ ಎ ಟೀಮ್ ರಿಸಲ್ಟ್ ಆಗ್ಬೇಕು. ಕ್ಯಾಪ್ಟನ್ ಯಾರೇ ಇರ್ಲಿ ತಪ್ಪೇನಿಲ್ಲ, ಯಾರೋ ಒಬ್ರು ಆಗ್ಲೇಬೇಕಲ್ಲ, ನಾಯಕತ್ವ ಬೇಕೇ ಬೇಕಲ್ಲ. ಸೊ ಕುಮಾರಸ್ವಾಮಿ ಇವ್ರನ್ನ ನಿಖಿಲನ್ನ ಮಾಡ್ತೀವಿ ಅಂತ ಹೇಳ್ತಾರೆ ಅಂತ ನೀವು, ಆದ್ರೂ ತಪ್ಪೇನದ್ರಲ್ಲಿ. ಈಗ ನಾವು ಹಿಂದೆ ನಾವು ಅವ್ರ ವಿರುದ್ಧವಾಗಿದ್ದಾಗ ಇವರು CM ಇಬ್ರಾಹಿಂ ಮಾಡಿದ್ರು, ಪಾರ್ಟಿ ಕಟ್ಟಿದ್ರ? ವಿಶ್ವನಾಥ್ ಮಾಡಿದ್ರು, ಪಾರ್ಟಿ ಕಟ್ಟಿದ್ರ? ಕುಮಾರಸ್ವಾಮಿ ಮಾಡಿದ್ರು, ಪಾರ್ಟಿ ಬಂತ? ಡೆವಲಪ್ ಮಾಡಿದ್ರು? ನೋ. ಕ್ಯಾಪ್ಟನ್ ರನ್ ಹೊಡಿತಾನೆ ಬಿಟ್ಟು ಇಂಪಾರ್ಟೆಂಟ್ ಅಲ್ಲ, ಕ್ಯಾಪ್ಟನ್ ಯಾರವರ ಟೀಮ್ಗೆ ಅನ್ನೋದು ಇಂಪಾರ್ಟೆಂಟ್. ಸೊ ಓವರ್ ಇಟ್ ಈಸ್ ಅಲ್ಲ, ಕುಟುಂಬದ JDS ಪಕ್ಷ ಅಂತಂದು ಹೇಳಿದ್ರೆ ಒಂದು ಕುಟುಂಬದ ಪಾರ್ಟಿ ಅನ್ನುವಂಥ ಟೀಕೆಗಳಿದಾವೆ. ಇಂತಹ ಸಂದರ್ಭದಲ್ಲಿ ಕ್ಯಾಪ್ಟನ್ಸಿ ಮತ್ತೆ ಅದೇ ಕುಟುಂಬಕ್ಕೆ ಕೊಡುವಂಥದ್ದು ಸರಿನಾ? ಈಗ ಕಾಂಗ್ರೆಸ್ ಯಾರು ಲೀಡ್ರು ಡೆಲ್ಲಿನಲ್ಲಿ? ಸೋನಿಯಾ ಗಾಂಧಿನೇ, ರಾಹುಲ್ ಗಾಂಧಿನೇ, ಪ್ರಿಯಾಂಕಾ ಗಾಂಧಿನೇ. ಎಲ್ಲ ಅದೇ ರೀ. ನೀವು ಎಲ್ಲ ಕಡೆಯಲ್ಲೂ ಹೋಗಿ ಅದು ಸರಿ ಬೆಸ ಅನ್ನತಕ್ಕಂಥದ್ದಲ್ಲ, ಅದನ್ನ ಸಮರ್ಪಕವಾಗಿ ಮಾಡ್ತಾವ್ರ ಇಲ್ವಾ ಅನ್ನೋದು ಮುಖ್ಯ ಅಷ್ಟೇ. ಮತ್ತೆ ಕಾಂಗ್ರೆಸ್ ಎಲ್ಲಕ್ಕೆ ಬೇರೆಯವ್ರನ್ನ ಇವರು ಯಾವ್ದು ನಮ್ಮ ಸುಮಾರು ಜಗದೀಶ್ ಟೈಟಲ್ಗಳು ಅವ್ರ ಮಕ್ಕಳು ಇವರೆಲ್ಲ ಇದು ಅವ್ರನ್ನೆಲ್ಲ ಮಾಡ್ಲೇ ಇಲ್ಲ. ನಮಗ್ ಮಾತಾಡ್ತಾರಲ್ಲ, ಅವ್ರದ್ದು ಯೋಚನೆ ಮಾಡ್ಬೇಕಲ್ಲ. ಈಗ ಯಾರು ಆಗ್ತಾರೆ ಏನು ಅಂತಲ್ಲ, ಆದ್ಮೇಲೆ ಏನ್ ಮಾಡ್ತಾನೆ ಅನ್ನೋದು ಮುಖ್ಯ. ಅವನು ಪ್ರಬಲವಾಗಿರ್ತಾನ, ಜನರ ಪರ ಇರ್ತಾನ, ಪಕ್ಷನ ಕಟ್ತಾನ, ಸಂಘಟನೆ ಮಾಡ್ತಾನ, ದಟ್ ಇಸ್ ಇಂಪಾರ್ಟೆಂಟ್.